ನನಗೊಬ್ಬರು ಫ್ರೆಂಡ್ ಇದ್ದರು. ತುಂಬ ಕಮ್ಮಿ ಟೈಮಲ್ಲಿ ಕ್ಲೋಸ್ ಫ್ರೆಂಡ್ ಆದರು. ಯಾವ ಲೆವೆಲ್ಗೆ ಅಂದರೆ, ನಂದು ಏನೇ ಕಷ್ಟ ಸುಖ ಇರಲಿ ಪ್ರತಿಯೊಂದನ್ನು ಎವ್ರಿಡೇ ಅವ್ರ ಹತ್ರ ಮಿಸ್ ಇಲ್ಲದೆ ಶೇರ್ ಮಾಡೋ ಥರ. ಅಷ್ಟು ಚೆನ್ನಾಗಿ ಸಮಾಧಾನ ಮಾಡ್ತಾಯಿದ್ರು, ಕೇಳ್ತಾಯಿದ್ರು. ತುಂಬ ಗುಡ್ ಫ್ರೆಂಡ್ ಅಂತ ಅಂದ್ಕೊತಾ ಇದ್ದೆ. ಎಷ್ಟು ಒಳ್ಳೆ ಬುದ್ಧಿ ಇದೆಯೋ ಮನುಷ್ಯನಿಗೆ, ಒಳಗಡೆ ಅಷ್ಟೇ ಕಚಡ ಬುದ್ಧಿ ಇರುತ್ತಂತೆ. ನನ್ನ ಹತ್ರ ಅಷ್ಟೆಲ್ಲ ನನ್ನ ಬಗ್ಗೆ ಕೇಳ್ಕೊಳ್ಳೋರು, ನೆಕ್ಸ್ಟು ನಾನು ಅವರಿಂದ ಆಚೆ ಬಂದ ತಕ್ಷಣ ಅಥವಾ ಅವ್ರ ಜೊತೆ ಮಾತಾಡ್ಕೊಂಡು ಈ ಕಡೆ ಬಂದ ತಕ್ಷಣ ಅಲ್ಲಿರೋ ಫ್ರೆಂಡ್ಸ್ಗಳ ಹತ್ರ, ಅಯ್ಯೋ ಇವ್ರು ಬಂದರೆ ಇರಿಟೇಟು, ಅಯ್ಯೋ ಇವ್ರ ಗೋಳು ಕೇಳೋಕ್ಕಾಗಲ್ಲ, ಇವ್ರ ಕತೆ ಕೇಳೋಕ್ಕಾಗಲ್ಲ ಅಂತೆಲ್ಲ ಹೇಳ್ಕೊತಾ ಇದ್ರಂತೆ. ನಂಗೆ ಅರ್ಥನೇ ಆಗಲ್ಲ. ತಾವಾಗಿ ತಾವೇ ಬಂದು ಕ್ಲೋಸ್ ಆದರು, ತಾವಾಗಿ ತಾವೇ ಬಂದೆಲ್ಲ ಕೇಳ್ತಿದ್ರು. ನಾನು ಹೇಳಲಿಲ್ಲ ಅಂತ ಅಂದ್ರೂ ಅಯ್ಯೋ ಏನೋ ನನ್ನ ಅವಾಯ್ಡ್ ಮಾಡ್ತಿದ್ದಾರೇನೋ ಅನ್ನೋ ರೇಂಜಿಗೆಲ್ಲ ಬಿಹೇವ್ ಮಾಡೋರು. ಹಿಂದೆ ಈ ಥರ ಎಲ್ಲ ಹೆಂಗೆ ಬಿಲ್ಡಪ್ ತೊಗೊತಾರೆ ಅಂತಲೇ ಅರ್ಥ ಆಗಲ್ಲ. ಎಂಥ ಕಚಡ ಮನಸ್ಥಿತಿ ಇರುತ್ತಲ್ವ ಮನುಷ್ಯರಿಗೆ. 100 ಜನ ಹುಡುಗರನ್ನ ಫ್ರೆಂಡ್ ಮಾಡ್ಕೊಬೋದು ಗುರು, ಒಂದು ಹುಡುಗಿ ಫ್ರೆಂಡಾಗಿ ನಿಯತ್ತಾಗಿರೋದು ತುಂಬ ಕಷ್ಟ. ಕಂಡೋರ ವಿಷಯನ ನಮ್ಮ ಹತ್ರ ಬಂದು ಹೇಳ್ತಾರೆ ಅಂದರೆ 100% ನಮ್ಮ ವಿಷಯನೂ ಇಡೀ ಊರಿಗೆಲ್ಲ ಡಂಗೂರ ಸಾರಿರ್ತಾರಲ್ವ. ಇವ್ರುಗಳ ಜನ್ಮಕ್ಕೆ ನಾಚಿಕೆ ಅನ್ನೋದೇ ಆಗಲ್ಲ ಅನಿಸುತ್ತೆ. ಯಾವಾಗಲೂ ಅವ್ರವ್ರ ಅಕೌಂಟ್ನ ಸರ್ಚ್ ಮಾಡೋದು, ಹುಡ್ಕೋದು, ಅವ್ರು ಯಾರ್ಯಾರ ಜೊತೆ ಇದ್ದಾರೆ ಅಂತ ನೋಡೋದು,